ಸಮಾಂತರವಾಗಿ ಜೋಡಿಸಿರುವ ರೋಧಗಳ ಬಗ್ಗೆ ಅಧ್ಯಯನ ಮಾಡೋಣ. ಸಮಾಂತರವಾಗಿ ಜೋಡಿಸಿರುವ ರೋಧಗಳು ಅಂದ್ರೆ ಏನಪ್ಪ? ಮೂರು ರೋಧಗಳನ್ನ, ಇದು ಒಂದನೇ ರೋಧ, ಓಕೆ, ಇದು ಎರಡನೇ ರೋಧ, ಓಕೆ, ಇದು ಮೂರನೇ ರೋಧ, ಹೌದಾ? ಮೂರು ರೋಧಗಳ ತುದಿಯನ್ನ, ಇದು ಮೂರು ರೋಧಗಳ ತುದಿ, ಈ ಮೂರು ರೋಧಗಳ ತುದಿಯನ್ನ ಒಟ್ಟಿಗೆ ಸೇರಿಸುವುದನ್ನ, ಲೈಕ್ ದಿಸ್, ಮೂರು ರೋಧಗಳ ತುದಿಯನ್ನ ಒಟ್ಟಿಗೆ ಸೇರಿಸುವುದನ್ನ ಏನಂತ ಕರೀತಾರೆ? ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆ ಅಂತ ಕರೀತಾ ಇದ್ದೀವಿ, ಹೌದಾ? ನಂತರ ಇದಕ್ಕೆ ಏನ್ ಮಾಡೋಣಪ್ಪ ಅಂತಂದ್ರೆ, ವಿದ್ಯುತ್ ಪ್ರವಾಹ ಬೇಕಾನೆ. ವಿದ್ಯುತ್ ಪ್ರವಾಹ ಬೇಕು ಅಂತಂದ್ರೆ ಏನು ಉಂಟು ಮಾಡ್ಬೇಕಲ್ಲಿ? ವಿಭವಾಂತರವನ್ನು ಹಾಯಿಸ್ಬೇಕಾನೆ. ವಿಭವಾಂತರವನ್ನು ಹಾಯಿಸ್ಬೇಕಂದ್ರೆ ಏನ್ ಜೋಡಿಸ್ಬೇಕು? ಅದಕ್ಕೆ ವಿದ್ಯುತ್ ಕೋಶವನ್ನ ಜೋಡಿಸಬೇಕು. ಇದು ವಿದ್ಯುತ್ ಕೋಶವನ್ನ ಜೋಡಿಸೋಣ. ಇದು ಒಂದೇ ವಿದ್ಯುತ್ ಕೋಶ, ಎರಡನೇ ವಿದ್ಯುತ್ ಕೋಶ, ನಂತರ ಇದು ಮೂರನೇ ವಿದ್ಯುತ್ ಕೋಶ, ಓಕೆ. ನಂತರ ಇದಕ್ಕೆ ಸ್ವಿಚ್ ಆನ್ ಮತ್ತು ಆಫ್ ಮಾಡಲು ಏನ್ ಮಾಡಬೇಕು? ಪ್ಲಗ್ ಕೀಯನ್ನ ಜೋಡಿಸೋಣ. ನಂತರ ವಿದ್ಯುತ್ ಪ್ರವಾಹವನ್ನು ಅಳೆಯಬೇಕಾನೆ. ವಿದ್ಯುತ್ ಪ್ರವಾಹವನ್ನು ಎಲ್ಲಿಂದ ಅಳೆಯೋಣ? ಅಮೀಟರ್. ಅಮೀಟರ್ ನಿಂದ ವಿದ್ಯುತ್ ಪ್ರವಾಹವನ್ನ ಅಳೆತಾ ಇದ್ದೀವಿ. ಇದು ಪ್ಲಗ್ ಕೀ, ಓಕೆ. ನಂತರ ಇದು ವಿದ್ಯುತ್ ಪ್ರವಾಹ ಹರಿಯುವ ಮಾರ್ಗವಾಗಿದೆ. ಇದೇನು? ರೋಧಗಳ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆ. ಇದು ರೋಧ R1 ಆಗಿರಲಿ, R2, R3 ಆಗಿರಲಿ. ಅಂದ್ರೆ ಇಲ್ಲಿ ಮೂರು ರೋಧಗಳ ನಡುವಿನ ವಿಭವಾಂತರವನ್ನು ಅಳೆಯಲು ನಾವೇನ್ ಮಾಡೋಣ? ವೋಲ್ಟ್ ಮೀಟರ್ ಅನ್ನ ಮೂರು ರೋಧಗಳಿಗೆ ಸಮಾಂತರವಾಗಿ ಜೋಡಿಸೋಣ. ಮೂರು ರೋಧಗಳಿಗೆ ಸಮಾಂತರವಾಗಿ ವೋಲ್ಟ್ ಮೀಟರ್ ಅನ್ನ ಜೋಡಿಸೋಣ ವಿಭವಾಂತರವನ್ನ ಅಳೆಯಲು, ಓಕೆ. ನಂತರ ಏನ್ ಮಾಡೋಣ ಅಂತಂದ್ರೆ, ಮೊದಲು ಪ್ಲಗ್ ಕೀಯನ್ನ ಹಾಕಿದ್ವಿ ಅಲ್ವಾ? ಪ್ಲಗ್ ಕೀಯನ್ನ ಹಾಕಿದ್ವಿ. ನಂತರ ಮೂರು ರೋಧಗಳ ನಡುವೆ ವಿಭವಾಂತರವನ್ನ ಅಳೆತಿದ್ವಿ. ಮೂರು ರೋಧಗಳ ನಡುವೆ ವಿಭವಾಂತರ ಎಲ್ಲಿ ಅಳೆಯಬೇಕು? ನಾವು ವಿ ಅಲ್ಲಿ ಅಳೆಯಬೇಕು ಅಲ್ವಾ? ವಿಭವಾಂತರ ವಿ ಅಲ್ಲಿ ವೋಲ್ಟ್ ಮೀಟರ್ ನಲ್ಲಿ ಅಳೆಯಿರಿ. ಅದರ ಬೆಲೆ ಏನಾಗಿರಲಿ? ವಿ. ವಿಭವಾಂತರವನ್ನು ಅಳೆಯುತ್ತದೆ. ಸಾಮಾನ್ಯವಾಗಿ ಏನಾಗಿಲ್ಲಪ್ಪ ಅಂತಂದ್ರೆ 0.4 ವೋಲ್ಟ್ ಆಗಿರಲಿ. ಇನ್ನೊಂದ್ಸರಿ ಹೇಳ್ತಾರೆ ನೋಡ್ರಿ, ಮೂರು ರೋಧಗಳನ್ನು ಸಮಾಂತರವಾಗಿ ಜೋಡಿಸಿ ಅವುಗಳ ಮೂಲಕ ಅವುಗಳ ನಡುವೆ ಇರುವ ವಿದ್ಯುತ್ ಏನು ವಿಭವಾಂತರವನ್ನ ಅಳೆಯಿರಿ. ಅದನ್ನ ವಿ ಎಂದು ಗುರುತಿಸಿ ಮತ್ತು ನಮೂದಿಸಿ. ಅದೆಷ್ಟಾಗಿರಲಿ? 0.4 ವೋಲ್ಟ್ ಆಗಿರಲಿ. ವಿಭವಾಂತರದ ಏಕಮಾನ ವೋಲ್ಟ್. ಅದೇ ರೀತಿ ಇಲ್ಲಿ ಒಟ್ಟು ರೋಧಗಳ ನಡುವೆ ವಿಭವಾಂತರವನ್ನು ಅಳೆಯಿರಿ. ಈಗ ವೈಯಕ್ತಿಕ ರೋಧಗಳ ನಡುವಿನ ವಿಭವಾಂತರವನ್ನು ಅಳೆಯೋಣ. ಏನಪ್ಪಾ ಅಂತಂದ್ರೆ, ವೈಯಕ್ತಿಕ ರೋಧಗಳ ನಡುವಿನ ವಿಭವಾಂತರವನ್ನು ಅಳೆಯೋಣ. ಏನಪ್ಪ ವೈಯಕ್ತಿಕ ರೋಧಗಳ ನಡುವಿನ ವಿಭವಾಂತರ ಅಂತಂದ್ರೆ, ಇಲ್ಲಿ ಮೂರು ರೋಧಗಳ ನಡುವಿನ ಒಟ್ಟು ವಿಭವಾಂತರವನ್ನು ನೋಡಿದ್ವಿ. ಮೂರು ರೋಧಗಳ ನಡುವಿನ ಒಟ್ಟು ವಿಭವಾಂತರ ಎಷ್ಟಿದೆಯಪ್ಪ? V = 0.4 ವೋಲ್ಟ್ ಎಂದು ನಮೂದಿಸಿಕೊಳ್ಳಿ. ಮೊದಲಿಗೆ ನಾವು ರೋಧಗಳ ಸರಣಿ ಜೋಡಣೆಯಲ್ಲಿ ಮೂರು ರೋಧಗಳ ನಡುವಿನ ವಿಭವಾಂತರವನ್ನು ಅಳೆಯಬೇಕು. ಮೂರು ರೋಧಗಳ ನಡುವಿನ ವಿಭವಾಂತರ ಏನಾಗಿರಲಿ? 0.4 ವೋಲ್ಟ್ ಎಂದು ನೋಡಿ ಅದನ್ನ ನಮೂದಿಸಿ ದಾಖಲಿಸಿ. ಅಂದ್ರೆ ನಾವು ಇದು ಅಸಂಪ್ಷನ್ ಮೇಲೆ ತೆಗೆದುಕೊಂಡಿದ್ದೇವೆ ನೋಡಿ. ನಂತರ ಅದೇ ರೀತಿ ಪ್ರತಿಯೊಂದು ರೋಧದ ನಡುವೆ ಇರುವ ವಿಭವಾಂತರವನ್ನು ಅಳೆಯಿರಿ. ಮೊದಲಿಗೆ ಇದರ ವಿಭವಾಂತರವನ್ನು ಅಳೆಯಬೇಕು. ಈ ವೋಲ್ಟ್ ಮೀಟರ್ ಅನ್ನ ಇದಕ್ಕೆ ಜೋಡಿಸಿ ಇದರ ವಿಭವಾಂತರವನ್ನು ಅಳೆಯೋಣ, ಹೌದಾ? ಈ ವೋಲ್ಟ್ ಮೀಟರ್ ಅನ್ನ ಇದಕ್ಕೆ ಜೋಡಿಸಿ ಇದರ ವಿಭವಾಂತರವನ್ನು ಅಳೆಯೋಣ, ಓಕೆ. ಅದನ್ನ ಏನಂತ ಕರೆಯೋಣ? V1. ಅಂದ್ರೆ ಇದನ್ನ ಇಲ್ಲಿ ಜೋಡಿಸೋಣ ಅಂತ ಅರ್ಥ. ಇದು ಇಲ್ಲಿ ಜೋಡಿಸೋಣ, ಹೌದರಪ್ಪ? ಲೈಕ್ ದಿಸ್. ಇದನ್ನ ಇಲ್ಲಿ ಜೋಡಿಸಿದ್ವಿ. ಈ R1 ನ ವಿಭವಾಂತರವನ್ನು ಅಳೆದ್ವಿ, ಅದು V1 ಆಗಿರಲಿ. ನಂತರ ರೋಧ ಎರಡನೇ ರೋಧದ ನಡುವಿನ ವಿಭವಾಂತರವನ್ನು ಅಳೆಯೋಣ. ಇದನ್ನ ಇಲ್ಲಿ ಜೋಡಿಸೋಣ, ಅದು ಏನಾಗಿರಲಿ? V2 ಆಗಿರಲಿ. ನಂತರ ಇದನ್ನ ಇಲ್ಲಿ ಜೋಡಿಸೋಣ, ಅದು ಏನಾಗಿರಲಿ? V3 ಆಗಿರಲಿ. ಈ ರೀತಿ ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಗಳಲ್ಲಿ ಪ್ರತ್ಯೇಕವಾಗಿ ವಿಭವಾಂತರವನ್ನ ಪ್ರತಿಯೊಂದು ರೋಧದ ನಡುವೆ ಇರುವ
0.4 ವೋಲ್ಟ್, V2 is equal to 0.4 ವೋಲ್ಟ್, V3 is equal to 0.4 ವೋಲ್ಟ್. ಇದರಿಂದ ನಮ್ಗೆ ಏನರ್ಥ ಆಗುತ್ತೆ ಅಂತಂದ್ರೆ ರೋಧಗಳ ಸಮಾಂತರ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಒಟ್ಟು ಸಮಾಂತರವಾಗಿರುವ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಜೋಡಣೆಯ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ಒಟ್ಟು ವಿಭವಾಂತರವು ವೈಯಕ್ತಿಕ ರೋಧಗಳ ನಡುವಿರುವ ಒಟ್ಟು ವಿಭವಾಂತರವು ಒಂದೇ ಇರುತ್ತದೆ. ಆದ್ದರಿಂದ ಇದು ವಾಕ್ಯ ಏನು ಹೇಳಬೇಕು ಅಂತಂದ್ರೆ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಒಟ್ಟು ವಿಭವಾಂತರವು ಮತ್ತು ಪ್ರತಿಯೊಂದು ಪ್ರತ್ಯೇಕವಾದ ಜೋಡಿಸಿರುವ ರೋಧಗಳ ವ್ಯವಸ್ಥೆಯ ನಡುವಿರುವ ವಿಭವಾಂತರವು ಒಂದೇ ಆಗಿರುತ್ತದೆ. ಆದ್ದರಿಂದ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ವಿದ್ಯುತ್ ಮಂಡಲದ ಯಾವುದೇ ಒಂದು ಭಾಗದ ವಿಭವಾಂತರವು ಪ್ರತಿಯೊಂದು ಭಾಗದ ವಿಭವಾಂತರಕ್ಕೆ ಸಮವಾಗಿರುತ್ತದೆ. ಅಂದರೆ ಒಂದೇ ಪ್ರಮಾಣದ ವಿಭವಾಂತರ ಇರುತ್ತದೆ. ಅದೇ ರೀತಿ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಈಗ ಏನ್ ನೋಡೋಣಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹ ಯಾವ ರೀತಿ ಹರಿಯುತ್ತದೆ ಅಂತ ನೋಡೋಣ. ನಾವು ಆಗಲೇ ವಾಕ್ಯ ಮಾಡಿ ಹೇಳಿದ್ರೆ ಅದೇ ತರ ವಾಕ್ಯ ಹೇಳಬೇಕಿರುತ್ತೆ. ವಿಭವಾಂತರಕ್ಕೆ ನಾವೇನ್ ಹೇಳಿದ್ವಿ, ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಹೇಳಿದ ಒಂದು ವಾಕ್ಯವನ್ನು ಈಗಲೂ ಕೂಡ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಅಲ್ಲಿ ಏನ್ ಸೇಮ್ ಬಂತು, ವಿದ್ಯುತ್ ಪ್ರವಾಹ ಸೇಮ್ ಬಂತು, ಒಂದೇ ಬಂತು ವಿದ್ಯುತ್ ಪ್ರವಾಹ. ಇಲ್ಲಿ ಏನ್ ಒಂದೇ ಬಂತು, ವಿಭವಾಂತರ ಒಂದೇ ಬಂದಿದೆ. ಅಂದ್ರೆ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ವಿಭವಾಂತರವು ಪ್ರತಿಯೊಂದು ರೋಧಗಳ ನಡುವೆ ವಿಭವಾಂತರವು ಒಂದೇ ಇರುತ್ತದೆ. ನಂತರ ಈಗ ನಾವು ವಿದ್ಯುತ್ ಪ್ರವಾಹವನ್ನು ಪ್ರತಿಯೊಂದು ರೋಧಗಳ ನಡುವಿರುವ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡೋಣ. ಓಕೆ, ಈಗ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ಒಟ್ಟು ವಿದ್ಯುತ್ ಪ್ರವಾಹವನ್ನ ಎಲ್ಲಿ ನೋಡಿ ಅಳತೆ ಮಾಡ್ಕೊಳ್ಳೋಣ, ಅಮೀಟರ್ ನಲ್ಲಿ ನೋಡಿ ಅಳತೆ ಮಾಡ್ಕೊಳ್ಳೋಣ. ಹೌದಾ, ಅಮೀಟರ್ ನಲ್ಲಿ ನೋಡಿ ಅಳತೆ ಮಾಡಿ ದಾಖಲಿಸಿ. ಅದು ಏನಾಗಿರಲಿ, ಐ ಆಗಿರಲಿ. ಓಕೆ, ಅಂದ್ರೆ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವನ್ನು ಅಮೀಟರ್ ನಲ್ಲಿ ಅಳೆಯಿರಿ. ಅದು ಐ ಆಗಿರಲಿ. ಅದರ ಬೆಲೆ ಏನಾಗಿರಲಿ, 0.3 ಆಂಪೇರ್ ಆಗಿರಲಿ. ಇದು ನಾವು ಅಸಂಪ್ಷನ್ ಮಾಡಿರ್ತಕ್ಕಂಥ ಬೆಲೆ. ನಂತರ ಅಮೀಟರ್ ನಲ್ಲಿ ಇಲ್ಲಿಂದ ಪ್ರತ್ಯೇಕಿಸಿ ಪ್ರತಿಯೊಂದು ರೋಧಗಳಿಗೆ ಜೋಡಿಸಿ ಪ್ರತ್ಯೇಕವಾಗಿ ಪ್ರತಿಯೊಂದು ರೋಧದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಅಂದ್ರೆ ಅಮೀಟರ್ ನಲ್ಲಿ ಎಲ್ಲಿ ಜೋಡಿಸಬೇಕು, ಇದನ್ನೀಗ ಪ್ರತಿಯೊಂದು ರೋಧಗಳಿಗೆ ಜೋಡಿಸಬೇಕೀಗ. ಮೊದಲು ಇಲ್ಲಿ ಜೋಡಿಸೋಣ ಅಮೀಟರ್ ಅನ್ನು, ಆಮೇಲೆ ಇಲ್ಲಿ ಜೋಡಿಸೋಣ, ಆಮೇಲೆ ಇಲ್ಲಿ ಜೋಡಿಸೋಣ. ಇದರ ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನ I1 ಅನ್ನೋಣ. ಎರಡನೇ ರೋಧದ ಮೂಲಕ ಇರುವ ವಿದ್ಯುತ್ ಪ್ರವಾಹವನ್ನ I2 ಅನ್ನೋಣ. ಮೂರನೇ ರೋಧದ ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನ I3 ಅಂತ ಕರೆಯೋಣ. ಓಕೆ, ಅಂದ್ರೆ R1 ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನ ಅಮೀಟರ್ ನಲ್ಲಿ ಗುರುತಿಸಿ ಅದನ್ನು ನಮೂದಿಸಿ ಮತ್ತು ದಾಖಲಿಸಿ. ಅದೇನಾಗಿರಲಿ, 0.1 ಆಂಪೇರ್ ಆಗಿರಲಿ. ಅದೇ ರೀತಿ R2 ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನ ದಾಖಲಿಸೋಣ, ಅದು 0.18 ಆಗಿರಲಿ. ಅದೇ ರೀತಿ R3 ಮೂಲಕ ಮೂರನೇ ರೋಧದ ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನ ದಾಖಲಿಸೋಣ, ಅದು I3 ಆಗಿರಲಿ, ಅದು ಕೂಡ 0.1 ಆಂಪೇರ್ ಆಗಿರಲಿ. ಇದು ಮತ್ತು ಇದರ ನಡುವೆ ಸಂಬಂಧ ಇದೆ ತಾನೆ? ಏನ್ ಸಂಬಂಧ ಇದೆ? ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಜೋಡಣೆಯ ಒಟ್ಟು ವಿದ್ಯುತ್ ಪ್ರವಾಹವು ಪ್ರತಿಯೊಂದು ರೋಧದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳ ಒಟ್ಟು ಮೊತ್ತಕ್ಕೆ ಏನು ಸಮ. ಆ ರೀತಿ ಬರೀಬಹುದು ವಾಕ್ಯವನ್ನು ನಾವು. ಆದ್ದರಿಂದ I is equals, ಓಕೆ, ಏನು, I1 plus I2 plus I3. ಇದನ್ನ ಲೆಕ್ಕ ಮಾಡಿ ನೋಡಿ ಅಷ್ಟೇ ಬರುತ್ತೆ. ಹೌದಾ, ಈಗ ಇಲ್ಲಿ ಬೆಲೆ ಹಾಕೋಣ. I ಬೆಲೆ 0.3 ಇದೆ, is equal I1 ಬೆಲೆ 0.1 I2 plus I3 ಬೆಲೆ
0.1 ಇವು ಮೂರು ಸೇರಿಸಿದ್ರೆ 0.3 ಬಂತು. ಆದ್ದರಿಂದ ಇದು ವಾಕ್ಯ ಏನು ಹೇಳಬೇಕು ಅಂತಂದ್ರೆ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವು ಪ್ರತಿಯೊಂದು ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳ ಒಟ್ಟು ಮೊತ್ತಕ್ಕೆ ಏನಾಗಿರುತ್ತೆ ಸಮ. ಇದನ್ನ ಸಮೀಕರಣ ಏನಂತ ಕರೆಯೋಣ 1 ಅಂತ ಕರೆಯೋಣ. ಓಕೆ, ಈಗ ಓಮನ ನಿಯಮವನ್ನು ಅನ್ವಯಿಸೋಣ. ಓಮನ ನಿಯಮ ಏನು ಹೇಳುತ್ತೆ ಆಗ ಏನು ಮಾಡ್ಕೊಂಡ್ವಿ ನಾವು V ಏನು ಮಾಡ್ಕೊಂಡ್ವಿ V IR. ಹೌದಾ, ಈ ಟೈಪ್ ಓಮನ ನಿಯಮವನ್ನು ಬರ್ಕೊಳ್ಳೋಣ. ನಮಗೀಗ ಐ ಬೆಲೆ ಬೇಕಾಗಿದೆ. ಹೌದಾ, ಆದ್ದರಿಂದ ಐ ಏನಾಗುತ್ತೆ V R ಆಗುತ್ತೆ. ಇಲ್ಲಿ ನಾವು RP ಅಂತ ಬರೆಯೋಣ. P ಅಂದ್ರೆ ಏನು ಸಮಾಂತರ, ಇಂಗ್ಲಿಷ್ ನಲ್ಲಿ ಪ್ಯಾರಲಲ್. ಆದ್ದರಿಂದ V/RP ಇದೇನಿದು ಓಮನ ನಿಯಮ ಇದೆ. ಸಮೀಕರಣ 2 ಅಂತ ಕರೆಯೋಣ. ಓಕೆ, ಓಮನ ನಿಯಮವನ್ನ ಪ್ರತ್ಯೇಕವಾಗಿ ಪ್ರತಿಯೊಂದು ರೋಧಗಳಿಗೆ ಅನ್ವಯಿಸೋಣ. ಪ್ರತಿಯೊಂದು ರೋಧಗಳಿಗೆ ಅನ್ವಯಿಸೋಣ ತಾನೇ. ಈಗ ಪ್ರತಿಯೊಂದು ರೋಧಕ್ಕೆ ಅನ್ವಯಿಸಿದಾಗ ಏನಾಯ್ತು ಐ. ಹೌದಾ, ಪ್ರತಿಯೊಂದು ರೋಧಗಳಿಗೆ ಅನ್ವಯಿಸೋಣ. ಏನಾಗುತ್ತೆ ಓಮನ ನಿಯಮ ಪ್ರತಿಯೊಂದು ರೋಧಗಳಿಗೆ ಅನ್ವಯಿಸಿದಾಗ ಒಂದನೇ ರೋಧದ ಓಮನ ನಿಯಮ ಏನಾಯ್ತು ಐ ಇದೆ. ವಿದ್ಯುತ್ ಪ್ರವಾಹ ಎಷ್ಟಿದೆ ಒಂದನೇ ಇದರಲ್ಲಿ I1 ಇದೆ. V ಏನಿದೆ ಒಂದೇ ಪ್ರಮಾಣದಲ್ಲಿದೆ. ವಿಭವ ಅಂದ್ರೆ ಒಂದೇ ತಾನೆ. R R1 ಇದೆ. ಹಾಗಾದ್ರೆ ಅನ್ವಯಿಸಿದಾಗ ಏನಾಯ್ತು I1 V/R1. ಅದೇ ರೀತಿ ಎರಡನೇ ರೋಧಕ್ಕೆ ಅನ್ವಯಿಸಿದಾಗ ಏನಾಯ್ತು I2 ಇದೇ ಬೆಲೆ ಬರುತ್ತೆ. ಏನಾಯ್ತು ಹೇಳಿ ನೋಡೋಣ. V ಸೇಮ್ ಇದೆ, V ಕಾಮನ್ ಇದೆ. ಯಾಕಂದ್ರೆ ವಿಭವಾಂತರ ಒಂದೇ ಇದೆ. ಆದ್ದರಿಂದ V ಬರ್ಕೊಂಡ್ವಿ. ರೋಧ ಏನಿದೆ ರೋಧ R2 ಇದೆ. R2 ಮತ್ತೆ I3 ಬೆಲೆ ಏನಾಗುತ್ತೆ ಹೇಳಿ. ಮೂರನೇ ರೋಧಕ್ಕೆ ಏನು ಮಾಡೋಣ ಓಮನ ನಿಯಮವನ್ನು ಅನ್ವಯಿಸೋಣ. ಏನಾಯ್ತು ಅವಾಗ V/R3. ಹೌದಾ, ಇದನ್ನ ಸಮೀಕರಣ 3 ಅಂತ ಕರೆಯೋಣ. ಈಗ ಸಮೀಕರಣ 2 ಮತ್ತು 3 ಅನ್ನ ಎಲ್ಲಿ ಹಾಕೋಣ ಒಂದರಲ್ಲಿ ಹಾಕೋಣ. ಅಂದ್ರೆ ಐ ಬೆಲೆ ಏನಿದೆ V/RP. V/RP is equals ನಂತರ I1 ಬೆಲೆ ಏನಿದೆ V/R1. V/R1 ಪ್ಲಸ್ I2 ಬೆಲೆ ಏನಿದೆ V/R2 ಪ್ಲಸ್ I3 ಬೆಲೆ ಏನಿದೆ V/R3. ಈಗ ಏನ್ ಕಾಮನ್ ತೆಗೆಯೋಣ V ಕಾಮನ್ ತೆಗೆಯೋಣ. ಓಕೆ, ಈ ಕಡೆಗೆ V ಕಾಮನ್ ತೆಗೆದ್ವಿ. 1/RP ಅಂತ ಬರೆದ್ವಿ ಈಸ್ ಈಕ್ವಲ್ಸ್ ಇಲ್ಲಿ V ಕಾಮನ್ ತೆಗೆಯೋಣ. V ಇಂಟು ಬ್ರಾಕೆಟ್ 1/R1 ಪ್ಲಸ್ 1/R2 ಪ್ಲಸ್ 1/R3 ಅಂತ ಬರೆದ್ವಿ. ಈಗ ಏನ್ ಕ್ಯಾನ್ಸಲ್ ಆಗುತ್ತೆ ಈ ಕಡೆ V ಈ ಕಡೆ V ಅಷ್ಟೇ ಕ್ಯಾನ್ಸಲ್ ಆಗುತ್ತೆ. ಹೌದನಪ್ಪ, ಕೊನೆ ಏನ್ ಬೆಲೆ ಉಳಿಯುತ್ತೆ ಇಲ್ಲಿ ಬರೆಯೋಣ. ಕೊನೆ ಉಳಿತಕ್ಕಂತ ಬೆಲೆ ಏನಪ್ಪಾ ಅಂತಂದ್ರೆ 1/RP is equals 1/R1 plus 1/R2 plus 1/R3. ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ಬೋದು ನಾವು ಕಾಮನ್ ಆಗಿ. ಹೌದಾ, ಏನಂತ ಹೇಳೋಣ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ಒಟ್ಟು ರೋಧಗಳ ವ್ಯತ್ಕ್ರಮವು. ಯಾಕಂದ್ರೆ ಡಿವೈಡೆಡ್ ಬೈ ಇಲ್ಲಿ ಹೌದಾ, ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯತ್ಕ್ರಮವು ಪ್ರತ್ಯೇಕ ರೋಧಗಳ ವ್ಯತ್ಕ್ರಮಗಳ ಒಟ್ಟು ಮೊತ್ತಕ್ಕೆ ಸಮ. ಹೇಳ್ಬೋದು ಹೆಸರು ಹೇಳ ವಾಕ್ಯನ ಇದನ್ನ. ಸಮಾಂತರವಾಗಿ ಜೋಡಿಸಿರುವ ರೋಧಗಳ ವ್ಯವಸ್ಥೆಯಲ್ಲಿ ಒಟ್ಟು ರೋಧದ ವ್ಯತ್ಕ್ರಮವು ವೈಯಕ್ತಿಕ ರೋಧಗಳ ವ್ಯತ್ಕ್ರಮಗಳ ಮೊತ್ತಕ್ಕೆ ಸಮ. ಹೇಳ್ಬೋದು ಈ ರೀತಿ ವಾಕ್ಯವನ್ನ. ಅರ್ಥ ಆಯ್ತಲ್ಲ.
ಸಮಾಂತರವಾಗಿ ಜೋಡಿಸಿರುವ ರೋಧಗಳ ಕುರಿತು ಲೆಕ್ಕ. ಸಮಾಂತರವಾಗಿ ಜೋಡಿಸಿರುವ ರೋಧಗಳು ಅಂತಂದ್ರೆ ಏನು ಅಂತಂದ್ರೆ ಎಲ್ಲಾ ರೋಧಗಳ ತುದಿಗಳನ್ನ ಒಟ್ಟಿಗೆ ಸೇರಿಸುವುದನ್ನ ಸಮಾಂತರ ರೋಧಗಳು ಅಂತ ಕರೀತಾರೆ. ಹಾಗಾದ್ರೆ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ? 135ನೇ ಪುಟದಲ್ಲಿ 12.8 ಅಂತಕ್ಕಂಥ ಒಂದು ಲೆಕ್ಕ ಇದೆ. ಅಲ್ಲಿ ಏನಿದೆ ಲೆಕ್ಕ ಅಂತಂದ್ರೆ ನೋಡಿ, ಚಿತ್ರದಲ್ಲಿ ತೋರಿಸಿರುವಂತೆ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ, ಚಿತ್ರದಲ್ಲಿ ತೋರಿಸಿರುವಂತೆ ಒಂದನೇ ರೋಧ, ಅದರ ರೋಧ ಎಷ್ಟಿದೆ ಅಂದ್ರೆ 5 ಓಮ್ ಇದೆ. ಎರಡನೇ ರೋಧದ್ದು ಎಷ್ಟಿದೆಯಪ್ಪ ಅಂತಂದ್ರೆ ಎರಡನೇ ರೋಧದ್ದು 10 ಓಮ್ ಇದೆ. ಮೂರನೇ ರೋಧದ್ದು 30 ಓಮ್ ಇದೆ. ಒಟ್ಟು ವಿಭವಾಂತರ ಎಷ್ಟಿದೆ? 12 ವೋಲ್ಟೇಜ್ ಇದೆ. ನಾವು ಏನ್ ಕಂಡುಹಿಡಿಯಬೇಕು ಅಂತಂದ್ರೆ ಪ್ರತಿಯೊಂದು ರೋಧದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, R1 ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹ, R2 ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹ, R3 ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಕಂಡುಹಿಡಿಯಬೇಕು. ಬಿ ಏನ್ ಕಂಡುಹಿಡಿಯಬೇಕು ಅಂತಂದ್ರೆ ಒಟ್ಟು ವಿದ್ಯುತ್ ಪ್ರವಾಹ, ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಿರಿ. ಸಿ ಏನ್ ಕಂಡುಹಿಡಿಯಬೇಕು ಅಂತಂದ್ರೆ ಮಂಡಲದಲ್ಲಿನ ಒಟ್ಟು ರೋಧವನ್ನ ಲೆಕ್ಕ ಹಾಕಬೇಕು. ಏನ್ ಲೆಕ್ಕ ಹಾಕಬೇಕು? ಮಂಡಲದಲ್ಲಿನ ಒಟ್ಟು ರೋಧವನ್ನ RP ಅನ್ನ ಲೆಕ್ಕ ಹಾಕಬೇಕು. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬೇಕು. ಹೀಗಾದ್ರೆ ನಾವು ಒಂದೊಂದಾಗಿ ಕಂಡುಹಿಡಿತಾ ಹೋಗೋಣ. ಮೊದಲಿಗೆ ಅವ್ರು ಏನ್ ಕಂಡುಹಿಡಿಯ ಕೇಳಿದಾರೆ ಅಂತಂದ್ರೆ ಪ್ರತಿಯೊಂದು ರೋಧದ ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಅಂತ ಹೇಳಿದ್ದಾರೆ. ಪ್ರತಿಯೊಂದು ರೋಧದ ಮೂಲಕ ಅಂತಂದ್ರೆ R1 ಮೂಲಕ I1 ವಿದ್ಯುತ್ ಪ್ರವಾಹ, R2 ಮೂಲಕ I2, R3 ಮೂಲಕ I3 ವಿದ್ಯುತ್ ಪ್ರವಾಹ ಹರಿಯುತ್ತೆ. ಅದೇ ರೀತಿ ಒಟ್ಟು ವಿದ್ಯುತ್ ಅಂದರೆ ವಿಭವಾಂತರ ಎಷ್ಟಿದೆ? 12 ವೋಲ್ಟ್ ಇದೆ. ರೋಧ ನಮಗೆ ಗೊತ್ತಿದೆ, ರೋಧದ ಬೆಲೆ ಗೊತ್ತಿದೆ. ಹಾಗಾದ್ರೆ ಓಮನ ನಿಯಮವನ್ನ ಒಂದನೇ ರೋಧಕ್ಕೆ ಅನ್ವಯಿಸೋಣ. ಓಮನ ನಿಯಮವನ್ನು ಒಂದನೇ ರೋಧಕ್ಕೆ ಅನ್ವಯಿಸಿದಾಗ ಏನಾಗುತ್ತೆ? I1 = V/R1. V ಬೆಲೆ ಎಷ್ಟಿದೆ? 12 ವೋಲ್ಟ್ ಇದೆ. R1 ಬೆಲೆ ಎಷ್ಟಿದೆ? 5 ಓಮ್ ಇದೆ. 12 / 5 5 ಒಂದೇ 5 ಎರಡನೇ. ಓಕೆ, ಪಾಯಿಂಟ್ 5 ಎರಡನೇ ಪಾಯಿಂಟ್. ಓಕೆ, ಅಲ್ಲಿ ಏನೇನು ಉಳಿತು? 2 ಇದ್ದಿದ್ದು 0 ಆಯ್ತು, 20 ಆಯ್ತು. 5 ಎರಡನೇ 2.2 ಆಂಪೇರ್. ಅದೇ ರೀತಿ ಇಲ್ಲಿ I2 ಬೆಲೆ ಅಂದ್ರೆ ಎರಡನೇ ರೋಧಕ್ಕೆ ನಾವು ಓಮನ ನಿಯಮವನ್ನು ಅನ್ವಯಿಸೋಣ. I2 = V/R2. V ಬೆಲೆ 12 ಓಮ್, R2 ಬೆಲೆ 10 ಓಮ್. ಇದನ್ನ ನಾವು ಭಾಗಿಸೋಣ. 10 ಒಂದೇ 10 ಎರಡನೇ 10 ಒಂದೇ 10 ಎರಡನೇ. ಓಕೆ, ಇಲ್ಲಿ 10 ಒಂದೇ ಆಯ್ತು. ಇನ್ನ ಪಾಯಿಂಟ್ ಇಟ್ರಿ, ಅಲ್ಲಿ ಏನಾಯ್ತು? 20 ಆಯ್ತು. ಆದ್ದರಿಂದ 2 20 10 ಎರಡನೇ 20, ಆದ್ದರಿಂದ 1.2 ಆಂಪೇರ್. ಅದೇ ರೀತಿ ಓಮನ ನಿಯಮವನ್ನು ಮೂರನೇ ರೋಧಕ್ಕೆ ಅನ್ವಯಿಸಿದಾಗ I3 = V/R3 ಆಗುತ್ತೆ. V ಬೆಲೆ 12 ಓಮ್ ಇದೆ, R3 ಬೆಲೆ 30 ಓಮ್ ಇದೆ. ಇಲ್ಲಿ ನಾವು 30 ದೊಡ್ಡ ಸಂಖ್ಯೆ ಆಗುತ್ತೆ. ಆದ್ದರಿಂದ 0 ಪಾಯಿಂಟ್ ಕೊಟ್ಟ 120 ಆಗುತ್ತೆ. ಆದ್ದರಿಂದ 34 120 0.4 ಆಂಪೇರ್ ಬಂತು. ಈಗ ನಾವು ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋಣ. ಇಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವನ್ನು ಹೇಗೆ ಕಂಡುಹಿಡಿತಿದ್ದೇವೆ? ಸಮಾಂತರ ಜೋಡಣೆಯಲ್ಲಿ. ಒಟ್ಟು ಸಮಾಂತರ ಜೋಡಣೆಯಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವು ಪ್ರತಿಯೊಂದು ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮ. ಆದ್ದರಿಂದ I = I1 + I2 + I3. ಓಕೆ, I1 ಬೆಲೆ ಎಷ್ಟು ಬಂದಿದೆ ಅಂತಂದ್ರೆ ಇಲ್ಲಿ I1 ಬೆಲೆ ಈಗ ಲೆಕ್ಕ ಮಾಡಿದೆ 2.2 ಆಂಪೇರ್ ಪ್ಲಸ್ I2 ಬೆಲೆ 1.2 ಆಂಪೇರ್ ಪ್ಲಸ್ I3 ಬೆಲೆ 0.4 ಆಂಪೇರ್. ಮೂರನ್ನ ಸೇರಿಸಿದಾಗ ಅಷ್ಟನ್ನು ಸೇರಿಸಿ ಎಷ್ಟು ಬಂತು ನೋಡ್ರಿ, ಬೇಗ ಲೆಕ್ಕ ಮಾಡಬೇಕು. ಬೇಗ ಎಲ್ಲರೂ 3.8 ನೋಡಿ, 2 3. ಓಕೆ, ಇಲ್ಲಿ 4 2 6
4 2 6 6 2 8 ಈಗ ಹಾಗಾದ್ರೆ 3.8 ಆಂಪೇರ್ ಅಥವಾ ಇಸ್ ಈಕ್ವಲ್ಸ್ 4 ಆಂಪೇರ್ ಒಟ್ಟು ವಿದ್ಯುತ್ ಪ್ರವಾಹ ಸಿಕ್ತು ನಮಗೆ. ಇಲ್ಲಿ 2.4 ಒಂದನೇದಲ್ವಾ 5 4 ಇಲ್ಲಿ 2.4 ಆಗೋದ್ರಿಂದ ಏನಾಯ್ತು ಮೊದಲಿಗೆ 4 2 8 8 4 1 ಸೆಕೆಂಡ್ 4 2 6 6 4 10ಕ್ಕೆ 0 ಈ ಕಡೆ 1 ಹೌದಾ ಅಲ್ಲಿಗೆ 2 2 2 4 4.0 ಆಂಪೇರ್ ಒಟ್ಟು ಎಷ್ಟು ಆಂಪೇರ್ 4 ಆಂಪೇರ್ 4 ಆಂಪೇರ್ ಬಂತು. ಈಗ ನಿಮಗೆ ಒಟ್ಟು ವಿದ್ಯುತ್ ಪ್ರವಾಹ ಸಿಕ್ತು. ಮತ್ತೇನು ಸಿಕ್ತು? ಪ್ರತಿಯೊಂದು ರೋಧದ ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹ ಸಿಕ್ತು. ಅಂದ್ರೆ ಇನ್ನೇನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮತ್ತೇನೇನು ಕಂಡುಹಿಡಿಬೇಕು? ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಅಂದ್ರೆ ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧವನ್ನು ಯಾವ ಸೂತ್ರದಿಂದ ಕಂಡುಹಿಡಿತಾ ಇದ್ದೀವಿ? 1 ಡಿವೈಡೆಡ್ ಬೈ Rp ಈಸ್ ಈಕ್ವಲ್ಸ್ 1 ಡಿವೈಡೆಡ್ ಬೈ Rp ಅಂತ ಸೂತ್ರ ಹಾಕೊಂಡಿದೆ. ಈಸ್ ಈಕ್ವಲ್ಸ್ ಒಂದನೇ ರೋಧ ಏನಿದೆ 1 ಡಿವೈಡೆಡ್ ಬೈ R1 ಪ್ಲಸ್ 1 ಡಿವೈಡೆಡ್ ಬೈ R2 ಪ್ಲಸ್ 1 ಡಿವೈಡೆಡ್ ಬೈ R3 ಅಂತ ಇದೆ ಅಲ್ವಾ? ಈಗ ಬೆಲೆಯನ್ನು ಹಾಕೋಣ. 1 ಡಿವೈಡೆಡ್ ಬೈ R1 ಬೆಲೆ ಎಷ್ಟಿದೆ? R1 ಬೆಲೆ 1 ಡಿವೈಡೆಡ್ ಬೈ 5 ಓಮ್ ಇದೆ ಪ್ಲಸ್ 1 ಡಿವೈಡೆಡ್ ಬೈ R2 ಬೆಲೆ 10 ಓಮ್ ಇದೆ ಪ್ಲಸ್ 1 ಡಿವೈಡೆಡ್ ಬೈ 30 ಓಮ್ ಇದೆ. ಈಗ ಲಸಾ ತೆಗೆದ್ರೆ ಎಷ್ಟು ಬರುತ್ತೆ? ಲಸಾ ತೆಗೆದ್ರೆ 30 ಬರುತ್ತೆ ಹೌದಾ? ಲಸಾ ತೆಗೆದು ಗೊತ್ತಲ್ಲ ಹೇಗೆ? ಇಲ್ಲಿ ನೋಡಿ 5 10 30 5 ಒಂದೇ 5 ಎರಡೇ 5 6 ಹೌದಾ? 2 ಒಂದೇ 3 ಹೌದಾ? ಅಲ್ಲಿ ಎಷ್ಟಾಯ್ತು? 3 2 5 5 2 10 ಹೌದಾ? ಈಗ ಲಸಾ ತೆಗೆದ್ರೆ ಎಷ್ಟು ಬಂತಪ್ಪ? ಎಷ್ಟು ಬಂತು? ಇಲ್ಲಿ ಒಟ್ಟು ಬೆಲೆ ಏನಾಯ್ತು? ಒಟ್ಟು ಬೆಲೆ ಏನಾಯ್ತು? ಲಾಸ್ ತೆಗೆಯೋದು ಲಸ ತೆಗೆಯೋಣ. ಎಷ್ಟು ಬಂತಿಲ್ಲಿ? 5 10 30 ಅಂತ ಬರ್ಕೊಂಡು ಹೌದಾ? 5 ಒಂದೇ 5 ಎರಡೇ 5 6 30 ಹೌದಾ? ಇಲ್ಲಿ 2 ಬೆಲೆ ಹಾಕೊಂಡು ಮತ್ತೆ ಇಲ್ಲಿ 1 1 2 ಒಂದೇ 1 2 3 ಹೌದಾ? 3 2 6 6 ಇಲ್ಲಿ 30 ಟೋಟಲ್ ಏನು ಬಂತಪ್ಪ? 30 ಬಂತು. 5 ಎಷ್ಟು? 30 5 6 30 ಹೌದಾ? ಪ್ಲಸ್ 10 ಎಷ್ಟು? 30 10 3 30 ಪ್ಲಸ್ 30 ಎಷ್ಟು? 30 30 ಒಂದೇ 30 ಈಸ್ ಈಕ್ವಲ್ಸ್ 6 3 9 9 1 10 ಡಿವೈಡೆಡ್ ಬೈ 30 ಅಲ್ಲಿ ಏನಾಯ್ತು? 10 ಒಂದೇ 10 3 ಈಸ್ ಈಕ್ವಲ್ ಟು 1 ಬೈ 3 ಆಯ್ತು. 1 ಡಿವೈಡೆಡ್ ಬೈ 3 ಆಯ್ತು. ಈ ಅಂದ್ರೆ ಏನು ಮಾಡೋಣ ನಾವು? 1 ಡಿವೈಡೆಡ್ ಬೈ Rp ಬೆಲೆ ಎಷ್ಟು ಆಯ್ತಪ್ಪ? 1 ಡಿವೈಡೆಡ್ ಬೈ 3 ಆಯ್ತು ಹೌದಾ? ಈ Rp ಅನ್ನ ಮೇಲೆ ತೆಗೆದುಕೊಂಡು ಬಂದ್ರೆ ಏನಾಗುತ್ತೆ? Rp ಈಸ್ ಈಕ್ವಲ್ಸ್ 3 ಏನು ಓಮ್. ಒಟ್ಟು ಎಷ್ಟು ರೋಧ ಎಷ್ಟಿದೆ? 3 ಓಮ್ ಇದೆಯಂತೆ. ಅರ್ಥ ಆಯ್ತಾ ಲೆಕ್ಕ?
ಸಮಾಂತರ ರೋಧಗಳ ಲೆಕ್ಕದಲ್ಲಿ ಇನ್ನೊಂದು ಲೆಕ್ಕ ಇದೆ, ಆ ಲೆಕ್ಕ ಮಾಡೋಣ. ಓಕೆ, ಪುಟ ಸಂಖ್ಯೆ 136ರಲ್ಲಿ ಲೆಕ್ಕ 12.9 ಅಂತ ಇದೆ. ಆ ಲೆಕ್ಕದ ಮೇಲೆ ಮೊದಲೊಂದು ಡೈಗ್ರಾಮ್ ಬರ್ಕೊಳ್ಳೋಣ. ಆ ಡೈಗ್ರಾಮ್ ಏನ್ ಹೇಳುತ್ತೆ? ಮೊದಲು ಎರಡು ರೋಧಗಳನ್ನ ಸಮಾಂತರವಾಗಿ R1 ಇದು R2 ಎರಡು ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದ್ದೀವಿ. ಅದನ್ನ ಜೋಡಿಸಲಾಗಿದೆ ಈ ರೀತಿ. ನಂತರ ಅದನ್ನ ಒಂದು ವಿದ್ಯುತ್ ಕೋಶಕ್ಕೆ ಜೋಡಿಸಲಾಗಿದೆ. ಈ ಟೈಪ್ ವಿದ್ಯುತ್ ಕೋಶಕ್ಕೆ ಜೋಡಿಸಲಾಗಿದೆ. ನಂತರ ಪ್ಲಗ್ ಗೆ ನಂತರ ಮತ್ತೆ ಮೂರು ರೋಧಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ಮೂರು ರೋಧಗಳನ್ನು ಈ ರೀತಿ ಜೋಡಿಸಲಾಗಿದೆ. ಇದು R3 R4 R5 ಐದು ರೋಧಗಳಿವೆ. ಮೊದಲನೇ ಎರಡು ರೋಧಗಳನ್ನ ಒಂದು ಕಡೆ ಸಮಾಂತರವಾಗಿ, ನಂತರ ಮೂರು ರೋಧಗಳ ಗುಂಪನ್ನು ಮತ್ತೊಂದು ಕಡೆ ಸಮಾಂತರವಾಗಿ ಜೋಡಿಸಲಾಗಿದೆ. ಇವುಗಳ ನಡುವೆ ಇವುಗಳ ಮೂಲಕ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನ ಅಳೆಯಲು ಅಮೀಟರ್ ಅನ್ನ ಜೋಡಿಸಲಾಗಿದೆ. ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಇರಿ. ಈಗ ಮೊದಲಿಗೆ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ, ಚಿತ್ರದಲ್ಲಿ ತೋರಿಸಿರುವಂತೆ R1 10 ಓಮ್ ಅಂದ್ರೆ R1 ಎಷ್ಟು ಕೊಟ್ಟಿದ್ದಾರೆ? 10 ಓಮ್ ಇದೆ. ನಂತರ R2 40 ಓಮ್ ಇದೆ, 40 ಓಮ್. R3 30 ಓಮ್ ಇದೆ. R3 30 ಓಮ್ ಇದೆ. R4 20 ಓಮ್ ಇದೆ. R5 60 ಓಮ್ ಇದೆ. ಅಂದ್ರೆ R1 ಮೇಲೆ 10 ಓಮ್, 40 ಓಮ್, 30 ಓಮ್, 20 ಓಮ್, 60 ಓಮ್ ರೋಧವನ್ನು ಹೊಂದಿದ್ದೇವೆ. ನಂತರ ಇವುಗಳಲ್ಲಿರುವ ಒಟ್ಟು ವಿಭವಾಂತರ 12 ವೋಲ್ಟೇಜ್, 12 ವೋಲ್ಟ್. ಸಮಾಂತರ ರೋಧಗಳ ವ್ಯವಸ್ಥೆಯಲ್ಲಿ ವಿಭವಾಂತರವು ಒಂದೇ ಆಗಿರುತ್ತದೆ. ಎಲ್ಲಾ ರೋಧಗಳ ನಡುವಿನ ವಿಭವಾಂತರ ಮತ್ತು ಮಂಡಲದ ವಿಭವಾಂತರ ಒಂದೇ ಆಗಿದೆ, ಆದರೆ ವಿದ್ಯುತ್ ಪ್ರವಾಹ ಬೇರೆ ಬೇರೆಯಾಗಿದೆ. ಇಲ್ಲಿ ಮೊದಲಿಗೆ ನಾವೇನ್ ಮಾಡಬೇಕು ಅಂತಂದ್ರೆ, ನಾವು ಹಾಗಾದ್ರೆ ಏನ್ ಕಂಡುಹಿಡಿಯಕ್ಕೆ ಕೇಳಿದರೆ, ಮಂಡಲದಲ್ಲಿನ ಒಟ್ಟು ರೋಧ ಮತ್ತು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮಂಡಲದಲ್ಲಿನ ಒಟ್ಟು ರೋಧವನ್ನು ಕಂಡುಹಿಡಿಯೋಣ. ಹಾಗಾದ್ರೆ ಒಟ್ಟು ರೋಧ ಮೊದಲು ಇವುಗಳ ರೋಧವನ್ನು ಕಂಡುಹಿಡಿಕೊಳ್ಳೋಣ, ನಂತರ ಇವುಗಳ ರೋಧವನ್ನು ಕಂಡುಹಿಡಿಕೊಳ್ಳೋಣ. ಓಕೆ, ಹಾಗಾದ್ರೆ ಮೊದಲು ಇವೆರಡರ ರೋಧ, ನಂತರ R3 R4 R5 ಇವುಗಳ ರೋಧಕ್ಕೆ ನಾವೇನಂತ ಕಂಡುಹಿಡಿಯೋಣ ಅಂತಂದ್ರೆ R ಡ್ಯಾಶ್ ಅಂತಕ್ಕಂಥ ಒಂದು ಹೆಸರನ್ನು ಕೊಡೋಣ. ಈ ಮೂರು ರೋಧಗಳನ್ನು ಒಟ್ಟಾಗಿ ಸೇರಿಸಿ R ಡಬಲ್ ಡ್ಯಾಶ್ ಅಂತ ಹೆಸರು ಕೊಡೋಣ. ಇದಕ್ಕೆ R ಸಿಂಗಲ್ ಡ್ಯಾಶ್ ಅಂತ ಹೆಸರು ಕೊಡೋಣ. ಇಲ್ಲಿ ಒಟ್ಟು ರೋಧಗಳನ್ನು ಕಂಡುಹಿಡಿಯಬೇಕು. ಇದರ ನಾವು ಮೊದಲು ಒಟ್ಟು ರೋಧ ಅಂತಂದ್ರೆ ಇದರ ಮೂಲಕ ಇರತಕ್ಕಂತ ರೋಧ, ಇದರ ರೋಧವನ್ನು
ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಆದರೆ ವೈಯಕ್ತಿಕ ರೋಧಗಳ ಮೊತ್ತವನ್ನ ಕೊಟ್ಟಿದ್ದಾರೆ. ಇದನ್ನ ಆರ್ ಡ್ಯಾಶ್ ಅಂತ ಗುರುತು ಮಾಡ್ಕೊಳ್ಳೋಣ, ಇದನ್ನ ಆರ್ ಡಬಲ್ ಡ್ಯಾಶ್ ಅಂತ ಗುರುತು ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಆರ್ ಡ್ಯಾಶ್ ರೋಧವನ್ನು ಕಂಡುಹಿಡಿಯೋಣ. ಇವೆರಡರ ನಡುವೆ ಇರ್ತಕ್ಕಂಥ ರೋಧವನ್ನು ಕಂಡುಹಿಡಿಯೋಣ. ಹೌದಾ? ಹಾಗಾದ್ರೆ ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧದ ವ್ಯತ್ಕ್ರಮವು ಉಳಿದೆರಡು ರೋಧಗಳ ವ್ಯತ್ಕ್ರಮಗಳ ಒಟ್ಟು ಮೊತ್ತಕ್ಕೆ ಸಮ ಅಂತ ಹೇಳಿದ್ದಾರೆ ನಾವು ಸೂತ್ರದಲ್ಲಿ. ಆದ್ದರಿಂದ 1 divided by r dash is equals 1 divided by r1 plus 1 divided by r2. ಈಗ ನಾವು r1 ಬೆಲೆ ಎಷ್ಟಿದೆ ಇಲ್ಲಿ ಅಂತಂದ್ರೆ 10 ಓಮ್ ಅಂತ ಇದೆ, ಪ್ಲಸ್ r2 ಬೆಲೆ 40 ಓಮ್ ಅಂತ ಇದೆ. ಇವುಗಳನ್ನು ಲೋಸಹ ತೆಗೆದ ವಿದ್ಯಾರ್ಥಿಗಳೇ, ಲೋಸಹ 10 40 10 ಒಂದೇ 10 ನಾಲ್ಕಲೇ, ಅದೇ ತರ 4 ಒಂದೇ 4 4 40. ಓಕೆ, 40 ಬಂತು. 10 ಎಷ್ಟೇ 40 10 ನಾಲ್ಕಲೇ ಪ್ಲಸ್ 40 ಎಷ್ಟೇ 40 40 ಒಂದೇ. ಈಗ ಏನ್ ಬಂತು 5 ಡಿವೈಡೆಡ್ ಬೈ 40. ಈಗ ಏನ್ ಬಂತಪ್ಪ ಅಂತಂದ್ರೆ 5 ಒಂದೇ 5 ಎಷ್ಟೇ 5 1 ಡಿವೈಡೆಡ್ ಬೈ 8 ಏನೋ 1 ಡಿವೈಡೆಡ್ ಬೈ r1 ಮೇಲೆ ಬಂತು. ಬರೀ r1 ಅಂತ ಹಾಕಿದ್ರೆ ನಾವು ಏನಾಯ್ತು r1 ಮೇಲೆ ತೆಗೆದುಕೊಂಡ್ವಿ. ಅವಾಗ ಏನಾಯ್ತು ಇಸ್ ಈಕ್ವಲ್ ಟು 8 ಮೇಲೆ ಬರುತ್ತೆ. ಹೌದಾ? 8 ಓಮ್ r1 ಬೆಲೆ ಸಿಕ್ಕಿದೆ ನಮಗೆ. ಏನು r1 ಬೆಲೆ 8 ಓಮ್. ಅದೇ ರೀತಿ r ಡ್ಯಾಶ್ r ಡಬಲ್ ಡ್ಯಾಶ್ ಬೆಲೆಯನ್ನು ಕಂಡುಹಿಡಿಯೋಣ. ಓಕೆ, r ಡಬಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಅಂದ್ರೆ ಇದನ್ನ ಅದೇ ತರ ನಿಯಮವನ್ನು ಹಾಕೋಣ. ಸಮಾಂತರ ಸರಣಿ ಜೋಡಿಸಿರುವ ರೋಧಗಳ ನಿಯಮವನ್ನು ಹಾಕೋಣ. 1 divided by r3 plus 1 divided by r4 plus 1 divided by r5 ಬೆಲೆಯನ್ನು ಹಾಕೋಣ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ 1 divided by r3 ಬೆಲೆ ಎಷ್ಟಿದೆ 30 ಓಮ್ ಇದೆ. 30 ಪ್ಲಸ್ 1 divided by 60 ಇದೆ ಪ್ಲಸ್ 1 divided by 1 divided by 20 ಪ್ಲಸ್ 1 divided by 60 ಇದೆ. ಇಲ್ಲಿ ಹಂಗಂದ್ರೆ ನಾವು ಇದೇ ತರ ಲೋಸಹ ತೆಗೆದಂತೆ ಇಟ್ಕೊಳ್ಳೋಣ. ಅವಾಗ ಒಟ್ಟು ಬೆಲೆ 60 ಬರುತ್ತೆ. ಓಕೆ, ಅಂದರೆ 30 ಎಷ್ಟೇ 60 32 60 ಪ್ಲಸ್ 20 ಎಷ್ಟೇ 60 23 60 ಪ್ಲಸ್ 60 ಎಷ್ಟೇ 60 61 60. ಒಟ್ಟು ಬೆಲೆ ಏನಾಯ್ತು 3 2 5 5 1 6 6 ಡಿವೈಡೆಡ್ ಬೈ 60 ಆಯ್ತು. ಆದ್ದರಿಂದ 6 ಒಂದೇ 60 ಇಸ್ ಈಕ್ವಲ್ಸ್ 1 ಡಿವೈಡೆಡ್ ಬೈ 10. ಆದ್ದರಿಂದ ಇದು 1 ಡಿವೈಡೆಡ್ ಬೈ r ಡಬಲ್ ಡ್ಯಾಶ್ ಬೆಲೆ. r ಡಬಲ್ ಡ್ಯಾಶ್ ಅನ್ನು ಮೇಲೆ ತೆಗೆದುಕೊಂಡು ಏನಾಯ್ತು r ಡಬಲ್ ಡ್ಯಾಶ್ ಇಸ್ ಈಕ್ವಲ್ಸ್ 60 ಓಮ್ ಆಯ್ತು. r ಡಬಲ್ ಡ್ಯಾಶ್ ಬೆಲೆ ಏನಾಯ್ತು 60 ಓಮ್ ಆಯ್ತು. ಅಂದ್ರೆ ನಾವಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ ಏ ಅಂತ ಕೇಳಿದಾರೆ ನೋಡಿ, ಮಂಡಲದಲ್ಲಿನ ಒಟ್ಟು ರೋಧ ಕಂಡುಹಿಡಿ ಅಂತ ಹೇಳಿದ್ದಾರೆ. ಮಂಡಲದಲ್ಲಿನ ಒಟ್ಟು ರೋಧ ಆರ್ ಡ್ಯಾಶ್ ಮತ್ತು ಆರ್ ಡಬಲ್ ಡ್ಯಾಶ್ ಇವೆರಡನ್ನೂ ಕೂಡಿಸಿದ್ರೆ ಒಟ್ಟು ರೋಧ ಬರುತ್ತೆ ತಾನೆ. ಆರ್ ಡ್ಯಾಶ್ ಇಲ್ಲಿ ನೋಡಿ, ಆರ್ ಡಬಲ್ ಡ್ಯಾಶ್ ಇದೇನಾಯ್ತು 10 ಓಮ್ ಇದೆ. ಆರ್ ಡ್ಯಾಶ್ ಬೆಲೆ ಎಷ್ಟಿದೆ 8 ಓಮ್ ಇದೆ. ಆರ್ ಡಬಲ್ ಡ್ಯಾಶ್ ಬೆಲೆ ಎಷ್ಟಿದೆ 10 ಓಮ್ ಇದೆ. ಅವೆರಡನ್ನೂ ಸೇರಿಸಿದಾಗ ಆರ್ ಡ್ಯಾಶ್ ಪ್ಲಸ್ ಆರ್ ಡಬಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಏನಾಯ್ತು 8 ಓಮ್ ಪ್ಲಸ್ 10 ಓಮ್. ಇವುಗಳ ಬೆಲೆ ಒಟ್ಟು 18 ಓಮ್. ಅಂದರೆ ಮಂಡಲದಲ್ಲಿನ ಒಟ್ಟು ರೋಧ ಎಷ್ಟಾಯ್ತಪ್ಪ ಅಂತಂದ್ರೆ 18 ಓಮ್ ಆಗಿದೆ. ಅಂದರೆ ಈಗ ಮತ್ತೇನ್ ಕೇಳಿದಾರೆ ಅವರು, ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯೋಣ. ನಮಗೆ ಒಟ್ಟು ವಿಭವಾಂತರ ಗೊತ್ತಿದೆ. ಒಟ್ಟು ವಿಭವಾಂತರ 12 ವೋಲ್ಟ್ ಇದೆ. ಒಟ್ಟು ರೋಧ 18 ಓಮ್ ಇದೆ. ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯೋಣ. ಹಾಗಾದ್ರೆ ಓಮ್ನ ನಿಯಮವನ್ನು ಅಪ್ಲೈ ಮಾಡೋಣ. ಇಲ್ಲಿ ಓಮ್ನ ನಿಯಮ ಏನಿದೆ I is equals V divided by R ಅಂತ ಇದೆ. V ಬೆಲೆ ಎಷ್ಟಿದೆ 12 ವೋಲ್ಟೇಜ್ ಇದೆ. R ಬೆಲೆ ಎಷ್ಟಿದೆ 18 ಇದೆ. 18 ದೊಡ್ಡ ಸಂಖ್ಯೆ ಆಯಿತು, 12 ಸಣ್ಣ ಸಂಖ್ಯೆ ಆಯಿತು. ಆದ್ದರಿಂದ 0 ಪಾಯಿಂಟ್. ಓಕೆ,
ಅಲ್ಲಿಗೆ ಏನಾಯ್ತು 18 12 ಇದ್ದದ್ದು 120 ಆಯ್ತು. ಹೌದಾ? 18 ಆದ್ರೆ 108 ಅಲ್ವಾ? ನಂತರ ಇನ್ನೆಷ್ಟು ಉಳಿತು? 12 ಉಳಿತು. ಮತ್ತೆ ಏನಾಯ್ತು? ಮತ್ತೆ ಅದು 120 ಆಯ್ತು. ಮತ್ತೆ 18 ಆದ್ರೆ ಆದ್ದರಿಂದ I ನ ಬೆಲೆ 0.66 ಆಂಪೇರ್ ಆಗಿದೆ. ಅರ್ಥ ಆಯ್ತಲ್ಲ ಲೆಕ್ಕ?